ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಆತ್ಮೀಯ ವೀಕ್ಷಕರಿಗೆಲ್ಲ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದು ಚಿಕ್ಕಬಳ್ಳಾಪುರದ 3ನೇ ವಾರ್ಡಿನ ಸಮಸ್ಯೆಗಳನ್ನು ನಿಮ್ಮ CTV ನ್ಯೂಸ್ ನಿಮ್ಮ ಮುಂದೆ ತೆರೆದಿಡಲಿದೆ. ಈ 3ನೇ ವಾರ್ಡ್ ಇರೋದು ನಗರದ ಹೃದಯ ಭಾಗದಲ್ಲಿ, ಆದರೆ ಸಮಸ್ಯೆಗಳು ಕೂಡ ಇಲ್ಲಿಯೇ ಹೆಚ್ಚಾಗಿವೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾಕೆ ಅಂತೀರಾ? ಈ ವಾರ್ಡಿನಲ್ಲಿ ಒಂದು ಕೊಳಚೆ ಪ್ರದೇಶವಿದೆ. ಹಾಗೆ ಹೇಳೋದಕ್ಕಿಂತ ಈ ವಾರ್ಡೇ ಕೊಳಚೆ ಪ್ರದೇಶದಲ್ಲಿದೆ ಎನ್ನುವುದು ಸೂಕ್ತವೇನೋ. ಯಾಕೆಂದರೆ ಈ ವಾರ್ಡ್ ಪೂರ್ತಿ ಕೊಳಚೆ ಪ್ರದೇಶವೇ ಆಗಿದೆ. ಒಂದು ಕಡೆ ಪ್ರತಿಷ್ಠಿತ MG ರಸ್ತೆ, ಮತ್ತೊಂದು ಕಡೆ ಒಂದು ಕಾಲದ ಪ್ರತಿಷ್ಠಿತ CSI ಆಸ್ಪತ್ರೆ, ಮತ್ತೊಂದು ಕಡೆ ಹಳೆ ಜಿಲ್ಲಾಸ್ಪತ್ರೆಯನ್ನು ಹೊಂದಿರುವ ಈ ವಾರ್ಡಿನಲ್ಲಿರುವ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಹಾಗಾದರೆ ಏನು ಅಲ್ಲಿನ ಸಮಸ್ಯೆಗಳು? ಯಾಕೆ ಇನ್ನೂ ಪರಿಹಾರವಾಗಿಲ್ಲ? ಇಷ್ಟಕ್ಕೂ ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಇಲ್ಲವಾ ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಈ ಸಂಚಿಕೆ ಅಂತ್ಯದಲ್ಲಿ ನಿಮಗೆ ಉತ್ತರ ಸಿಗಬಹುದು. ಹಾಗಾದರೆ ಇನ್ನೇಕೆ ತಡ, ಬನ್ನಿ 3ನೇ ವಾರ್ಡಿಗೆ ಹೋಗೋಣ. ಪ್ರಾಬ್ಲಮ್ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆಗೂ ಸಮಸ್ಯೆಗಳಿಗೂ ಅವಿನಾಭಾವ ಸಂಬಂಧವಿದೆ. ಯಾಕೆ ಅಂತೀರಾ? ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಆರಂಭವಾಗಿ ಇಂದಿಗೆ 5 ವಾರಗಳಾಗಿವೆ. ಅಂದರೆ ಇಂದು ವಾರ್ಡ್ ಪ್ರಾಬ್ಲಮ್ನ 5ನೇ ಸಂಚಿಕೆ ಬಿತ್ತರವಾಗುತ್ತಿದೆ. ಈ 5 ವಾರ್ಡ್ಗಳಲ್ಲಿ ಕಾಣುತ್ತಿರುವುದು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಾರ್ಡ್ ಸದಸ್ಯರ ಅಸಹಾಯಕತೆ ಮಾತ್ರ. ಇನ್ನು ನಾಗರಿಕರೇನು ಕಡಿಮೆ ಇಲ್ಲ ಬಿಡಿ. ಅಲ್ಲಲ್ಲಿ ನಾಗರಿಕರು ಮಾಡುತ್ತಿರುವ ಕೀಟಲೆಗಳು ಹೆಚ್ಚಾಗಿಯೇ ಇವೆ. ಇದಕ್ಕೆ ಕಾರಣವೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಹೊರತು ನಾಗರಿಕರ ತಪ್ಪು ಅಲ್ಲವೇ ಅಲ್ಲ. ಯಾಕೆ ಅಂತೀರಾ? ಯಾವುದೇ ನಾಗರಿಕ ತಪ್ಪು ಮಾಡಿದಾಗ ಅದನ್ನ ಕಾನೂನಿನ ಮೂಲಕ ಸರಿಪಡಿಸಲೆಂದೇ ನಗರಸಭೆಯಲ್ಲಿ ಅಧಿಕಾರಿಗಳಿದ್ದಾರೆ. ಆದರೆ ಆ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಮಣಿದೋ ಅಥವಾ ಮುಲಾಜಿಗೆ ಒಳಗಾಗಿಯೋ ನಿರ್ಲಕ್ಷ್ಯ ಮಾಡಿದ್ರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ, ಹಾಗಾಗತ್ತೆ ಪರಿಸ್ಥಿತಿ. ಚಿಕ್ಕಬಳ್ಳಾಪುರದಲ್ಲೂ ಆಗಿರುವುದು ಅದೇ ಕಣ್ರಿ. ನಗರದ ಪ್ರತಿ ವಾರ್ಡಿನಲ್ಲಿಯೂ ಚರಂಡಿ ಸಮಸ್ಯೆ ಎದ್ದು ಕಾಣುತ್ತಿದೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ಕಾಮಗಾರಿಗಳು. ಹಾಗಾದ್ರೆ ಅವೈಜ್ಞಾನಿಕ ಕಾಮಗಾರಿಗಳು ಮಾಡುತ್ತಿರುವುದು ಯಾರು ಅಂತ ನೋಡಿದ್ರೆ ಮತ್ತೆ ಅದೇ ನಗರಸಭೆಯತ್ತ ಬೊಟ್ಟು ಮಾಡುತ್ತವೆ ಆರೋಪಗಳು. ಯಾವುದೇ ಬಡಾವಣೆ ಇರಲಿ, ಮೂಲ ಸೌಲಭ್ಯಗಳನ್ನ ಒದಗಿಸಬೇಕಾದ ಜವಾಬ್ದಾರಿ ಆಯಾ ಸ್ಥಳೀಯ ಸಂಸ್ಥೆಗಳ ಮೇಲೆ ಇದೆ. ಮೂಲ ಸೌಲಭ್ಯ ಒದಗಿಸುವ ಮೂಲಕ ಆಯಾ ನಾಗರಿಕರಿಂದ ತೆರಿಗೆ ರೂಪದಲ್ಲಿ ನಗರಸಭೆ ಹಣವನ್ನು ವಸೂಲಿ ಮಾಡುತ್ತೆ. ಹಾಗಿದ್ರೂ ನಗರದ ಬಹುತೇಕ ಬಡಾವಣೆಗಳಲ್ಲಿ ಯಾಕೆ ಸಮಸ್ಯೆಗಳು ತಾಂಡವವಾಡುತ್ತಿವೆ ಎಂಬುದನ್ನ ಗಮನಿಸೋದಾದ್ರೆ ಅಧಿಕಾರಿಗಳ ಸೋಮಾರಿತನ ಅಥವಾ ನಿರ್ಲಕ್ಷ್ಯವೇ ಎಂಬುದು ನೇರವಾಗಿ ಕೇಳಿಬರುವ ಆರೋಪ. ಹಾಗಾದ್ರೆ ಅಧಿಕಾರಿಗಳೇ ಸರಿ ಇಲ್ವಾ ಎಂದು ಪ್ರಶ್ನಿಸಿದ್ರೆ ಇಲ್ಲಿ ನಗರಸಭೆ ಸದಸ್ಯರು, ಶಾಸಕರು, ಸಚಿವರಾದವರ ಒತ್ತಡ ಅಥವಾ ಬೆಂಬಲದತ್ತ ಬೆರಳು ತೋರುತ್ತಾರೆ. ಹಾಗಾದ್ರೆ ಜನಪ್ರತಿನಿಧಿಗಳಾದವರಿಗೆ ಅಭಿವೃದ್ಧಿಯ ಅಗತ್ಯವಿಲ್ವಾ ಎಂದು ನೋಡಿದ್ರೆ ಅದು ತಮ್ಮ ಬೆಂಬಲಿಗರಿಗೆ ಅಥವಾ ತಮಗೆ ಮತ ನೀಡೋರಿಗೆ ಮಾತ್ರ ಹೆಚ್ಚಿನ ಪ್ರಾಧಾನ್ಯತೆ ಎಂಬ ಗುಮಾನಿ ಕಾಣಿಸುತ್ತೆ. ಈ ಮುಲಾಜುಗಳಿಂದಲೇ ಚಿಕ್ಕಬಳ್ಳಾಪುರ ನಗರ ಗಬ್ಬೆದ್ದು ನಾರುವ ಜೊತೆಗೆ ಮೂಲ ಸೌಕರ್ಯಗಳಿಂದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ಸತ್ಯ ಈ ವಾರ್ಡ್ ಪ್ರಾಬ್ಲಮ್ ಮೂಲಕ ಅರಿವಾಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಜನರ ಸಮಸ್ಯೆಗಳಿಗೆ ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ.
ಇನ್ನು ಹೆಚ್ಚು ಭರವಸೆ ಇಟ್ಟುಕೊಂಡಿದ್ದ ಶಾಸಕರು ಕೂಡ ನಗರದ ಸಮಸ್ಯೆಗಳೆಲ್ಲ ಪರಿಹರಿಸುವ ಭರವಸೆ ನೀಡಿದವರು ಇತ್ತ ಬರುವುದೇ ಅಪರೂಪವಾಗಿದೆ. ವಿಧಾನಸಭಾ ಕಲಾಪ ಆರಂಭವಾದ ನಂತರ ಒಂದು ದಿನ ರಜೆ ಸಿಕ್ಕಿದ ಕಾರಣಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಸಿದ್ದೇನೆ, ಇನ್ನು ಕಾರ್ಯಕ್ರಮ ಸ್ಥಗಿತಗೊಳಿಸಿಲ್ಲ ಎಂದು ಹೇಳಿದ್ದ ಶಾಸಕರು ಮತ್ತೆ ಕಾಣುತ್ತಿಲ್ಲ. ಜೊತೆಗೆ ನಗರಸಭೆಯಲ್ಲಿ ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರೂ ಇಲ್ಲ. ಹಾಗಾಗಿ ಅಧಿಕಾರಿಗಳ ಆಟಕ್ಕೆ ತಡೆಯೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಖಾತೆ ಆಗುತ್ತಿಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ, ಖಾಲಿ ನಿವೇಶನಗಳ ಸ್ವಚ್ಛತೆ ಇಲ್ಲ, ಯುಜಿಡಿ ಸಮಸ್ಯೆಗೆ ಪರಿಹಾರ ಇಲ್ಲ. ಹೀಗೆ ಇಲ್ಲಗಳ ನಡುವೆ ಸಂಕಷ್ಟ ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ನಗರದ ಸಮಸ್ಯೆ ಬಗೆಹರಿಸುವವರು ಯಾರು? ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಯಾವುದೇ ಒಂದು ಮನೆ ಸುಂದರವಾಗಿ ಇರಬೇಕಾದರೆ ಆ ಮನೆಯ ಎಲ್ಲ ಸದಸ್ಯರ ಸಹಕಾರ ಬೇಕು. ಹಾಗೆಯೇ ಒಂದು ನಗರ ಸುಂದರವಾಗಿ ಕಾಣಬೇಕಾದರೆ ಆ ನಗರದಲ್ಲಿ ವಾಸಿಸುವ ನಾಗರಿಕರು, ಅದನ್ನು ಪಾಲಿಸುವ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಟ್ಟಾಗಿ ಶ್ರಮಿಸಿದಾಗ ಮಾತ್ರ ಸಾಧ್ಯವಾಗಲಿದೆ. ಆದರೆ ಇವರಲ್ಲಿ ಯಾರೊಬ್ಬರು ಹಾದಿ ತಪ್ಪಿದರೂ ಅದು ನಿರೀಕ್ಷಿತ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಆದರೆ ಇಲ್ಲಿ ಎಲ್ಲರೂ ಹಾದಿ ತಪ್ಪಿದರೆ ಏನಾಗಲಿದೆ? ಅದು ಚಿಕ್ಕಬಳ್ಳಾಪುರ ನಗರವಾಗಲಿದೆ ಎನ್ನಬಹುದು. ಯಾಕೆ ಅಂತೀರಾ? ಶಾಸಕರಾದವರು ಕೇವಲ ಮಾತಿಗೆ ಸೀಮಿತವಾದಾಗ, ಅಧಿಕಾರಿಗಳಾದವರು ಕರ್ತವ್ಯ ನಿರ್ಲಕ್ಷ್ಯ ಮಾಡಿದಾಗ, ನಾಗರಿಕರಾದವರು ತಮ್ಮ ಜವಾಬ್ದಾರಿ ಮರೆತಾಗ ಏನಾಗಲಿದೆಯೋ ಚಿಕ್ಕಬಳ್ಳಾಪುರದಲ್ಲಿಯೂ ಅದೇ ಆಗುತ್ತಿದೆ. ಇದಕ್ಕೆ ನಿದರ್ಶನವೇ ಪ್ರತಿ ವಾರ್ಡಿನಲ್ಲಿ ತೀವ್ರವಾಗಿ ಕಾಡುತ್ತಿರುವ ಸಮಸ್ಯೆಗಳು. ಇವುಗಳಿಗೆ ಪರಿಹಾರವೇ ಇಲ್ಲವಾ ಎಂದರೆ ಎಲ್ಲವೂ ಪರಿಹರಿಸಬಹುದಾದ ಸಮಸ್ಯೆಗಳೇ. ಆದರೆ ಪರಿಹಾರಕ್ಕಾಗಿ ಮಾತ್ರ ಯಾರೂ ಪ್ರಯತ್ನ ಪಡದಿರುವುದು ಇವು ಉಲ್ಬಣಗೊಳ್ಳಲು ಕಾರಣವಾಗಿದೆ. ಹಾಗಾದರೆ ಇಲ್ಲಿನ ಸಮಸ್ಯೆಗಳತ್ತ ಗಮನ ಹರಿಸೋಣ ಬನ್ನಿ. ವೀಕ್ಷಕರೇ,
ಇದು ನಗರದ ಪ್ರತಿಷ್ಠಿತ ರಾಷ್ಟ್ರೀಯ ಹೆದ್ದಾರಿ ಎಂಜಿ ರಸ್ತೆ. ಈ ರಸ್ತೆಯನ್ನ ಮಹಾತ್ಮ ಗಾಂಧಿ ರಸ್ತೆ ಎಂದು ತಪ್ಪಾಗಿ ತಿಳಿದವರೇ ಹೆಚ್ಚು. ಆದರೆ ಇದರ ನಿಜವಾದ ಹೆಸರು ಮುಳುಬಾಗಿಲು ಗೌರಿಬಿದನೂರು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯಿಂದಲೇ ಆರಂಭವಾಗುತ್ತದೆ 3ನೇ ವಾರ್ಡಿನ ಸಮಸ್ಯೆಗಳ ಸರಮಾಲೆ. ಈ ಹೆದ್ದಾರಿಗೆ ಹೊಂದಿಕೊಂಡೇ ಇದೆಯಲ್ಲ ಇದು ದರ್ಗಾ. ಅದೇ ಕಾರಣಕ್ಕೆ ಈ ಪ್ರದೇಶಕ್ಕೆ ದರ್ಗಾ ಮೊಹಲ್ಲಾ ಎಂಬ ಹೆಸರು ಬಂದಿದೆ. ಈ ದರ್ಗಾ ಮೊಹಲ್ಲಾ ಹಿಂದೆಯೇ ಇಲ್ಲಿ ಗಿಡ ಗಂಟೆಗಳು ಬೆಳೆದು ಕಸದಿಂದ ತುಂಬಿರುವ ಪ್ರದೇಶ ಕಾಣ್ತಾ ಇದೆಯಲ್ಲ, ಇದು ವಕ್ಫ್ ಆಸ್ತಿ. ಹೌದು, ನಗರದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅನೇಕ ಮಂದಿಗೆ ಇರಲು ಸೂರಿಲ್ಲದೆ ಪರದಾಡುವ ಸ್ಥಿತಿ ಇದೆ. ಹಾಗೆಯೇ ಒಂದು ಸಣ್ಣ ಜಾಗ ಸಿಕ್ಕಿದರೂ ಅದರಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸಲು ಇದೇ ಮುಸ್ಲಿಮರು ಸಿದ್ಧರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡೇ ಇರುವ ಈ ಜಾಗ ಹಲವು ವಿವಾದಗಳ ಕಾರಣದಿಂದಾಗಿ ಅನಾಥವಾಗಿದೆ. ಭಾಗದಲ್ಲಿ ಮನೆಗಳು ನಿರ್ಮಿಸಿ ಸೂರಿಲ್ಲದವರಿಗೆ ನೀಡಬಹುದಿತ್ತು. ಇಲ್ಲವೇ ಒಂದು ಶಾಪಿಂಗ್ ಮಾಲ್ ನಿರ್ಮಿಸಿ ಅದೇ ಮುಸ್ಲಿಂ ಸಮುದಾಯದವರಿಗೆ ಮಳಿಗೆಗಳನ್ನ ಕಡಿಮೆ ಬೆಲೆಯಲ್ಲಿ ಬಾಡಿಗೆಗೆ ನೀಡಬಹುದಿತ್ತು. ಇದ್ಯಾವುದನ್ನು ಮಾಡದ ವಕ್ಫ್ ಮಂಡಳಿ ವಿನಾಕಾರಣ ವಿವಾದ ಉಂಟು ಮಾಡಿ ಖಾಲಿಯಾಗಿ ಬಿಟ್ಟಿದೆ. ಇದರಿಂದ ಯಾರಿಗೆ ಲಾಭವೋ ಗೊತ್ತಿಲ್ಲ, ಆದರೆ ಬಡ ಮುಸ್ಲಿಮರಿಗೆ ಮಾತ್ರ ನಷ್ಟವೇ ಎನ್ನುತ್ತಾರೆ ಈ ಭಾಗದ ನಾಗರಿಕರು. ಇನ್ನು ಖಾಲಿ ಇರುವ ನಿವೇಶನ ಅಂದರೆ ನಮ್ಮ ನಾಗರಿಕರು ಸುಮ್ಮನೆ ಬೇಡುವುದಿಲ್ಲವಲ್ಲ. ಹಾಗಾಗಿ ಈ ವ್ಯಾಪ್ತಿಯ ಎಲ್ಲ ಕಸ ಬೆಳಗ್ಗೆ ಬರುವ ಕಸದ ಗಾಡಿಗೆ ಸೇರುವ ಬದಲು ಈ ನಿವೇಶನ ಸೇರುತ್ತಿದೆ. ಇದರಿಂದ ಈ ನಿವೇಶನದ ಅಕ್ಕಪಕ್ಕ ವಾಸಿಸುವ ಜನರ ಪಾಲಿಗೆ ಇದು ನರಕವಾಗಿ ಪರಿಣಮಿಸಿದೆ. ಇನ್ನು ಈ ನಿವೇಶನದಲ್ಲಿ ಕಸ ಮಾತ್ರ ಹಾಕುತ್ತಿಲ್ಲ, ಮಳೆ ಬಂದ್ರೆ ಸಹಜವಾಗಿಯೇ ಈ ಖಾಲಿ ನಿವೇಶನದಲ್ಲಿ ಗಿಡಗಂಟಿಗಳು ಬೆಳೆಯುತ್ತವಲ್ಲ, ಹಾಗೆ ಬೆಳೆದ ಗಿಡಗಂಟಿಗಳಲ್ಲಿ ಹಾವು ಸೇರಿದಂತೆ ಹಲವು ಪ್ರಾಣಿಗಳ ಪ್ರವೇಶವಾಗಿ ಈ ಭಾಗದ ನಿವಾಸಿಗಳಿಗೆ ಜೀವನವನ್ನೇ ದುಸ್ತರ ಮಾಡುತ್ತಿವೆ. ಇಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಇದ್ರೂ ನಗರಸಭೆ ಅಧಿಕಾರಿಗಳಾಗಲಿ ನಗರಸಭೆ ಸದಸ್ಯರಾಗಲಿ ವಕ್ಫ್ ಬೋರ್ಡಿನವರಾಗಲಿ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಹಾಗಾಗಿ ಸ್ಥಳೀಯರ ಸಮಸ್ಯೆಯಾಗಿ ಉಳಿದು ಎಲ್ಲರಿಗೂ ಸ್ಥಳೀಯರು ಸಾಮೂಹಿಕವಾಗಿ ಶಾಪ ಹಾಕುತ್ತಿದ್ದಾರೆ. ನಮ್ಮ ಮನೆ ಮುಂದೆ ತುಂಬ ಕಸ ತಗೊಂಬಂದು ಹಾಕ್ತಾ ಇರ್ತಾರೆ ಜನಗಳು. ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಮತ್ತು ನೀರು ಚರಂಡಿ ಎಲ್ಲ ತುಂಬಿ ಮೇಲೆ ಬರ್ತಾನೆ ಇರುತ್ತೆ ನೀರು. ಗಲೀಜೆಲ್ಲ ಮನೆ ಮುಂದೆ, ಮಕ್ಕಳು ಮರಿ ಎಲ್ಲ ಮನೆ ತುಂಬ ಇದ್ದಾರೆ ನಮ್ಮ ಮನೆಯಲ್ಲಿ. ಯಾವಾಗೂ ಕ್ಲೀನ್ ಮಾಡೋಕ್ಕಾಗಲ್ಲ. ಕಸ ಹಾಕೋದ್ರಿಂದ ನಮಗೆ ಸೊಳ್ಳೆ ಮತ್ತು ಇದ್ರೂ ವಾಸನೆ ಬರುತ್ತೆ, ಮಕ್ಕಳಿಗೆಲ್ಲ ವಾಸನೆ. ಮಕ್ಕಳು ನಾವಿರೋದಕ್ಕೂ ಆಗೋದಿಲ್ಲ, ನಾವು ಎಲ್ಲ ಇಲ್ಲಿದ್ದೀವಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಕ್ರಮ ತಗೊಳಕ್ಕೆ ಹೇಳಬೇಕು. ಅವ್ರಿಗೆ ನಗರಸಭೆಯವ್ರಿಗೆ ಹೇಳಬೇಕು ಕ್ರಮ ತಗೊಳಕ್ಕೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಯಾರೂ. ಬಂದು ಎಲ್ಲ ಇಲ್ಲಿ ಕಸ ತಗೊಂಬಂದು ಹಾಕ್ತಾ ಇರ್ತಾರೆ. ತುಂಬಿಕೊಂಡು ಮತ್ತೆ ನೀರೆಲ್ಲ ಮೇಲೆ ಬರುತ್ತೆ, ಚರಂಡಿ ನೀರೆಲ್ಲ ಮೇಲೆ ಬರುತ್ತೆ, ಕಸ ಬರುತ್ತೆ, ಸೊಳ್ಳೆ ಮತ್ತು ಕ್ರಿಮಿನಾಶಕಗಳು ಜಾಸ್ತಿ ಇರುತ್ತೆ. ಅದರಿಂದ ಸಮಸ್ಯೆ ಬಗೆಹರಿಸಬೇಕು ನೀವು. ಈ ವಕ್ಫ್ ಬೋರ್ಡ್ಗೆ ಸೇರಿದ ಆಸ್ತಿ ಮುಖ್ಯ ರಸ್ತೆಗೆ ಹೊಂದಿಕೊಂಡೇ ಇದೆ. ಸಾಲದೆಂಬಂತೆ ಮಸೀದಿಯ ಹಿಂಭಾಗದಲ್ಲಿಯೇ ಇದೆ. ಆದರೂ ಇಲ್ಲಿ ಕಸ ಹಾಕಬಾರದು ಎಂಬ ಕನಿಷ್ಠ ಜ್ಞಾನ ಇಲ್ಲದ ನಾಗರಿಕರು ಇದೇ ಜಾಗದಲ್ಲಿ ಕಸ ಹಾಕುತ್ತಿರುವುದು ಸ್ಥಳೀಯರ ಪಾಲಿಗೆ ನರಕವಾಗಿ ಪರಿಣಮಿಸಿದೆ. ಇಲ್ಲಿ ನಿಂತಿದ್ದಾರಲ್ಲ ಇವರು ಶಾರದಮ್ಮ ಅಂತ. ಇವರು ಇದೇ ವಕ್ಫ್ ಬೋರ್ಡಿನ ನಿವೇಶನದ ಮುಂದೆ ಇರುವ ಮನೆಯಲ್ಲಿ ವಾಸವಿದ್ದಾರೆ. ಇಲ್ಲಿ ಕಸ ಹಾಕುತ್ತಿರುವುದರಿಂದ ಇಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರು ಹೇಳಿಕೊಂಡ ನೋವು ಕೇಳಿದ್ರಲ್ಲ. ಸೊಳ್ಳೆ ಕಾಟ ಮಾತ್ರವಲ್ಲ, ಮಳೆ ಬಂದ್ರೆ ಇವರ ಸ್ಥಿತಿ ಹೇಳತೀರದಾಗಿದೆ. ಯಾಕೆ ಅಂತೀರಾ? ಅದನ್ನು ತೋರಿಸ್ತೀವಿ ನೋಡಿ.
ಇಲ್ಲಿ ನೋಡಿ, ಹೀಗೆ ಸಾಲು ಸಾಲಾಗಿ ನೀರಿನ ಡ್ರಮ್ ಜೋಡಿಸಿದ್ದಾರಲ್ಲ, ಇದೇನು ಮನೆಯ ಮುಂದಿರುವ ಖಾಲಿ ಜಾಗ ಅಂದುಕೊಂಡ್ರ? ಅಲ್ಲವೇ ಅಲ್ಲ, ಇದೊಂದು ಮುಚ್ಚಿದ ಚರಂಡಿ. ನಿಮ್ಮಾಕಲಕುಂಟೆ ಪ್ರದೇಶದಿಂದ ಇದೇ ವಾರ್ಡಿನ ಮೂಲಕ ಹಾದು ಹೋಗಿರುವ ಈ ಬೃಹತ್ ರಾಜಕಾಲುವೆಯಲ್ಲಿ ಸದಾ ಕೊಳಚಿ ನೀರು ಹರಿಯುತ್ತಿರುತ್ತೆ. ಅದೇ ಚರಂಡಿಯನ್ನ ಸ್ಲ್ಯಾಬ್ಗಳಿಂದ ಮುಚ್ಚಲಾಗಿದೆ. ಹಾಗಾಗಿ ಹೀಗೆ ಮುಚ್ಚಿದ ಚರಂಡಿಯೇ ಇವರ ಪಾಲಿಗೆ ಡ್ರಮ್ ಜೋಡಿಸುವ ಜಾಗವಾಗಿ ಪರಿವರ್ತನೆಯಾಗಿದೆಯಷ್ಟೇ. ಮೊದಲೇ ಕಿರಿದಾದ ಗಲ್ಲಿಗಳು, ಅದರಲ್ಲಿಯೂ ಹೀಗೆ ಡ್ರಮ್ಗಳನ್ನ ಜೋಡಿಸಿದ್ರೆ ಓಡಾಡುವುದಾದ್ರೂ ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸುವವರು ಇಲ್ಲ. ಪ್ರಶ್ನೆ ಕೇಳು ನೀರು ನುಗ್ಗುತ್ತಾ ಮಳೆ ಬಂದ್ರೆ ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಾದ ಸ್ಥಿತಿ ಈ ಭಾಗದ ಜನರಿಗೆ ಇದೆ. ಈ ವಿಚಾರ ನಗರಸಭೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನ್ಕೋಬೇಡಿ. ಯಾಕೆಂದ್ರೆ ನಗರಸಭೆ ಅಧಿಕಾರಿಗಳು ಖುದ್ದು ಬಂದು ನೀರು ನುಗ್ಗಿದ ಮನೆಗಳಿಂದ ನೀರು ಹೊರತೆಗೆಯುವ ಮತ್ತು ಸಾಂತ್ವನ ಹೇಳುವ ಕೆಲಸಗಳನ್ನ ಈಗಾಗಲೇ ಹಲವು ಬಾರಿ ಮಾಡಿದ್ದಾರೆ. ಮಾತ್ರವಲ್ಲ, ಸ್ವತಃ ನಗರಸಭೆ ಪೌರಾಯುಕ್ತರಿಗೆ ಈ ಸಂಬಂಧ ಮೌಖಿಕವಾಗಿ ದೂರು ನೀಡಿದ್ದಾರೆ ಇಲ್ಲಿನ ಜನ. ಆದರೂ ಅದಕ್ಕೆ ಶಾಶ್ವತ ಪರಿಹಾರ ಒದಗಿಸುವಲ್ಲಿ ನಗರಸಭೆ ವಿಫಲವಾಗಿದೆಯಂತೆ. ಇಲ್ಲಿ ತುಂಬ ಕುಂದುಕೊರತೆಗಳಿದ್ದಾವೆ ಸರ್. ಇಲ್ಲಿ ಚರಂಡಿ ಮಳೆ ಬಂದರೆ ಚರಂಡಿ ನೀರು ತುಂಬ ರೋಡಲ್ಲಿ ಬರುತ್ತೆ. ಮಳೆ ಬಂದಾಗ ನಮ್ಮ ಪೌರಾಯುಕ್ತರು ಬಂದು ನೋಡಿದ್ದಾರೆ ಏನಂತ ಎಲ್ಲ ತುಂಬ ಸಮಸ್ಯೆ ಇದೆ. ಮತ್ತು ರೋಡುಗಳೆಲ್ಲ ಹಾಕಿದ್ದಾರೆ, ಪರವಾಗಿಲ್ಲ. ಈಗ ಮತ್ತು ಪ್ರಾಬ್ಲಮ್ ಏನಂದರೆ ನಮಗೆ ಬೀದಿ ದೀಪಗಳೆಲ್ಲ ಇದ್ದಾವೆ ಸರ್. ಚರಂಡಿಗಳ ಪ್ರಾಬ್ಲಮ್ ಇದೆ ಸರ್. ದೊಡ್ಡ ಚರಂಡಿ ಇದೆಯಲ್ಲ, ಮಳೆ ಬಂದಾಗ ತುಂಬ ನೀರು ಬರುತ್ತೆ, ಮನೆಗಳು ನುಗ್ಗುತ್ತೆ ಸರ್. ತೊಗೊಂಡೋಗ್ತಾರೆ, ಆದರೂ ಸ್ವಲ್ಪ ಕಸದ ಬಗ್ಗೆ ಇದಿದೆ. ಎಲ್ಲಂದ್ರಲ್ಲಿ ಹಾಕ್ತಾರೆ, ಮನೆಗೆ ಬಂದು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಅದು ಪಾಪ ಅವರು ಬರ್ತಿದ್ದಾರೆ, ತಿರುಗಿ ಜನ ಅವ್ರಿಗೆ ಇದು ಮಾಡ್ತಾಯಿಲ್ಲ ಸರಿಯಾಗಿ. ಅದೇ ಅದು ಹಾಕಬಾರ್ದು ಅಂತ ನಾವು ಹೇಳ್ತೀವಿ, ಆದರೂ ಅವರು ಕೇಳಲ್ಲ. ಇಲ್ಲಿ ನಮ್ಮ ನೋಡಿ ಸರ್, ಇಲ್ಲಿ ಮಸೀದಿ ಇದೆ, ಮಸೀದಿ ಪಕ್ಕದಲ್ಲಿ ಹಾಕ್ತಿದ್ದಾರೆ. ಮೇನ್ ರೋಡ್ ಅದು ದಾರಿ, ರಸ್ತೆಗೆ ಬರುವಾಗ ಈಗ ನಮ್ಮ ಏರಿಯಾಗೆ ಬರೋ ದಾರಿಯಲ್ಲಿ ಹಾಕ್ತಾರೆ. ನಮಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದರ ಬಗ್ಗೆ ಕಸದ ಬಗ್ಗೆನೂ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಮಳೆ ಬಂದಾಗ ಕೊಳಚೆ ನೀರು ತುಂಬ ಬರುತ್ತೆ. ಆ ಕೊಳಚೆ ನೀರು ಪ್ರಾಬ್ಲಮ್ ಸರಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ. ರಸ್ತೆ ಎಂದ್ರೆ ಕನಿಷ್ಠ ಬೈಕ್ ಹೋಗುವಷ್ಟಾದ್ರೂ ಇರೋದು ನೀವು ನೋಡಿರಬಹುದಾ? ಆದರೆ ಈ 3ನೇ ವಾರ್ಡಿನ ದರ್ಗಾ ಮೊಹಲ್ಲಾ ಹಿಂಭಾಗದಲ್ಲಿರುವ ಈ ಪ್ರದೇಶದಲ್ಲಿ ರಸ್ತೆಗಳೆಂದರೆ ಮನುಷ್ಯರು ನಡೆದು ಹೋಗಲು ಕಷ್ಟಪಡಬೇಕಾದ ಸ್ಥಿತಿ ಇದೆ. ಎಲ್ಲಾ ವಾರ್ಡುಗಳಂತೆಯೇ ಈ ವಾರ್ಡಿನಲ್ಲಿಯೂ ಚರಂಡಿ ಸಮಸ್ಯೆ ಇದೆ, ಜೊತೆಗೆ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ಇತರೆ ವಾರ್ಡುಗಳ ಜನತೆ ಚರಂಡಿ ಸಮಸ್ಯೆಯನ್ನ ಸಹಜ ಎಂಬಂತೆ ಅದರ ಜೊತೆ ಹೊಂದಿಕೊಂಡು ಹೋಗುವುದನ್ನ ರೂಢಿಸಿಕೊಂಡಿದ್ದಾರೆ. ಆದರೆ ಈ ವಾರ್ಡಿನ ಜನತೆ ಮಾತ್ರ ಎಂದಿಗೂ ನಗರಸಭೆ ಅಧಿಕಾರಿಗಳ ಮೇಲೆ ಇನ್ನೂ ನಂಬಿಕೆ ಇಟ್ಟು ದೂರು ನೀಡುತ್ತಿದ್ದಾರೆ. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಲಕ್ಷ್ಯವನ್ನ ಎಂದಿನಂತೆ ಮುಂದುವರಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 3ನೇ ವಾರ್ಡಿನ ಕೊಳಚೆ ಪ್ರದೇಶದ ನಿವಾಸಿಗಳ ಸಂಕಷ್ಟವನ್ನ. ಇಲ್ಲಿ ಖಾಲಿ ನಿವೇಶನಗಳಲ್ಲಿಯೇ ಕಸ ಹಾಕುತ್ತಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇಲ್ಲಿನ ಮನೆಗಳಿಗೆ ತ್ಯಾಜ್ಯ ನೀರು ನುಗ್ಗಿ ತೀವ್ರ ಸಂಕಷ್ಟ ಅನುಭವಿಸುವ ಸ್ಥಿತಿ ಇಲ್ಲಿನ ನಿವಾಸಿಗಳಿಗಾಗಿದೆ. ಕಾಲುವೆಯ ಮೇಲೆಯೇ ಡ್ರಮ್ಗಳನ್ನಿಟ್ಟು ಮೊದಲೇ ಕಿರಿದಾಗಿರುವ ರಸ್ತೆಯನ್ನು ಮತ್ತಷ್ಟು ಕಿರಿದಾಗಿ ಮಾಡಿದ್ದಾರೆ. ಇನ್ನು ಈ ಕೊಳಚೆ ಪ್ರದೇಶದಲ್ಲಿ ಸ್ವಚ್ಛತೆ ಎಂಬುದು ಮಾಯವಾಗಿದೆ ಎಂದೇ ಹೇಳಬಹುದು. ಯಾಕೆಂದರೆ ಪ್ರತಿನಿತ್ಯ ಈ ಪ್ರದೇಶಕ್ಕೆ ಕಸದ ವಾಹನ ಬಂದರೂ ಕಸದ ವಾಹನಗಳಿಗೆ ಕಸ ನೀಡದ ನಾಗರಿಕರು
ಖಾಲಿ ನಿವೇಶನಗಳಲ್ಲಿ ಕಸ ಹಾಕುವ ಮೂಲಕ ಸ್ವಚ್ಛತೆಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ಇನ್ನು ನಗರಸಭೆ ಅಧಿಕಾರಿಗಳು ಮಾತ್ರ ಎಲ್ಲ ವಾರ್ಡುಗಳಂತೆಯೇ ಈ ವಾರ್ಡಿನಲ್ಲಿಯೂ ತಮ್ಮ ಜಾಣ ಮೌನತನವನ್ನು ಮುಂದುವರೆಸಿದ್ದಾರೆ. ಹಾಗಾದರೆ ಈ ವಾರ್ಡಿನ ಇನ್ನಷ್ಟು ಸಮಸ್ಯೆಗಳ ಬಗ್ಗೆ ನೋಡುವುದಕ್ಕೂ ಮೊದಲು ಒಂದು $636 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಕಾಡುತ್ತಿದೆಯಾ? ಕೆರೆ ಇಲ್ಲದಿರಬಹುದು, ಆದರೆ ಪೈಪ್ಲೈನ್ ಹೋಗಿರುವುದರಿಂದಲೇ ಈ ವಾರ್ಡಿಗೆ ಸಮಸ್ಯೆ ಎದುರಾಗಿದೆ. ಹಾಗಾದ್ರೆ ಈ ವಾರ್ಡಿನ ಜನತೆಯನ್ನು ಕಾಡುತ್ತಿರುವ HN ವ್ಯಾಲಿ ಸಮಸ್ಯೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು CSI ಆಸ್ಪತ್ರೆ. ಒಂದು ಕಾಲದಲ್ಲಿ ಇಡೀ ಕೋಲಾರ ಜಿಲ್ಲೆ ಮಾತ್ರವಲ್ಲ, ರಾಜ್ಯದಲ್ಲಿಯೇ ಪ್ರಖ್ಯಾತಿ ಪಡೆದಿದ್ದ ಆಸ್ಪತ್ರೆ ಈಗ ಕಮರ್ಷಿಯಲ್ ಆಸ್ಪತ್ರೆಗಳೊಂದಿಗೆ ಪೈಪೋಟಿ ನಡೆಸಲಾಗಿ ನೇಪಥ್ಯಕ್ಕೆ ಸರಿಯುವ ಹಂತದಲ್ಲಿದೆ. ಇದೇ ಆಸ್ಪತ್ರೆಯ ಎದುರಿನಲ್ಲಿದೆ ಹಳೆ ಜಿಲ್ಲಾಸ್ಪತ್ರೆ. ಹಳೆ ಜಿಲ್ಲಾಸ್ಪತ್ರೆಯನ್ನ ಈಗ ತಾಯಿ ಮಕ್ಕಳ ಆಸ್ಪತ್ರೆಯಾಗಿ ಬದಲಿಸಲಾಗಿದೆ. ಈ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು CSI ಆಸ್ಪತ್ರೆ ನಡುವೆ ಒಂದು ರಸ್ತೆ ಮಾತ್ರ ಇದ್ದು, ಇದೇ ರಸ್ತೆಗೆ ಹೊಂದಿಕೊಂಡಂತೆ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಇದೇ ಟ್ರಾನ್ಸ್ಫಾರ್ಮರ್ಗೆ ಹೊಂದಿಕೊಂಡಂತೆ ಇದೆ HN ವ್ಯಾಲಿ ಕನ್ವರ್ಟರ್ ಮೂಲಕ HN ವ್ಯಾಲಿ ನೀರು ಹಾಯಿಸುವಾಗೆಲ್ಲ ನೀರು ರಸ್ತೆಗೆ ಹರಿಯುತ್ತೆ. ಹಾಗೆ ರಸ್ತೆಗೆ ಹರಿಯುವ ನೀರು ದುರ್ವಾಸನೆಯಿಂದ ಕೂಡಿದ್ದು ಈ ಪ್ರದೇಶದ ಜನರು ರೋಗ ಭೀತಿ ಎದುರಿಸುತ್ತಿದ್ದಾರೆ. ಎರಡು ಆಸ್ಪತ್ರೆಗಳ ನಡುವೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಹೊಂದಿಕೊಂಡಂತೆ ಈ ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತಿದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬ ಸಂಶಯ ನಿಮ್ಮನ್ನ ಕಾಡುತ್ತಿರಬಹುದು. ಈ ಸಮಸ್ಯೆ ಯಾರ ವ್ಯಾಪ್ತಿಗೆ ಬರಲಿದೆ ಎಂಬ ಸ್ಪಷ್ಟತೆ ನಮ್ಮ ಅಧಿಕಾರಿಗಳಿಗೆ ಇಲ್ಲದ ಕಾರಣ ಪರಿಹಾರ ಮಾಡದೆ ಹಾಗೆಯೇ ಬಿಟ್ಟಿದ್ದಾರೆ. HN ವ್ಯಾಲಿ ನೀರು ಬಿಟ್ಟಾಗಲೆಲ್ಲ ಈ ನೀರು ರಸ್ತೆಗೆ ಹರಿಯುವುದು ಸಾಮಾನ್ಯವಾಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದರೆ ಅದು ನಮ್ಮ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎನ್ನುತ್ತಾರೆ. ಇನ್ನು HN ವ್ಯಾಲಿಗೆ ಸಂಬಂಧಿಸಿದ ಅಧಿಕಾರಿಗಳು ಯಾರು ಮತ್ತು ಅವರ ಕಚೇರಿ ಎಲ್ಲಿದೆ ಎಂಬ ಮಾಹಿತಿ ಸಾರ್ವಜನಿಕರಿಗೆ ಇಲ್ಲದ ಕಾರಣ ಈ ಸಮಸ್ಯೆ ಪರಿಹಾರವೇ ಇಲ್ಲದ ಸಮಸ್ಯೆಯಾಗಿ ಚಿಕ್ಕಬಳ್ಳಾಪುರದ 3ನೇ ವಾರ್ಡಿನ ಜನತೆಯನ್ನ ಕಾಡುತ್ತಿದೆ. ಈ ನೀರು ಬಂದುಬಿಟ್ಟು HN ವ್ಯಾಲಿ ಅವರು ಮಾಡಿರೋದು ಪೈಪ್ಲೈನ್ ಇದು. ಈ ನೀರು ಬಂದುಬಿಟ್ಟು ಸುಮಾರು ವರ್ಷಗಳಿಂದ ಇದು ಈ ಥರನೇ ಸಮಸ್ಯೆ ಇದೆ. ಈ ನೀರು ಪಕ್ಕದಲ್ಲಿ ಟ್ರಾನ್ಸ್ಫಾರಮ್ ಬೇರೆ ಇದೆ. ಅದಕ್ಕೆ ಅಟ್ಯಾಚ್ ಬಂದುಬಿಟ್ಟು ಸ್ಕೂಲ್ಗಳಿದೆ ಮತ್ತು ಹಾಸ್ಪಿಟ್ಲಿದೆ. ಮೇಯ್ನ್ ಏನಂದರೆ ಹೆರಿಗೆ ಆಸ್ಪತ್ರೆ ಅಂತ ಇಲ್ಲಿ ಮಾಡಿದ್ದಾರೆ. ಆಸ್ಪತ್ರೆ ಇದೆ. ನೀರು ಹರಿದು ಭಾರಿ ತೊಂದರೆ ಆಗ್ತಾಯಿದೆ. ರೋಡ್ಗೆಲ್ಲ ಹೋಗುತ್ತೆ. ನಗರಸಭೆ ಅವ್ರ ಗಮನಕ್ಕೆ ತಂದರೆ ಅವ್ರು ನಮಗೆ ಬರಲ್ಲ ಅಂತಾರೆ. HN ವ್ಯಾಲಿ ಅವರು ಸಂಬಂಧಪಟ್ಟ ಇಲಾಖೆಯವರು ಯಾರು ಬಂದುಬಿಟ್ಟು ಇದಕ್ಕೆ ನಾವು ಹಲವಾರು ಬಾರಿ ಇದಕ್ಕೆ ನಾವು ಕ್ವಶನ್ ಕೇಳಿದ್ದೀವಿ, ಅವ್ರಿಗೆ ಗಮನಕ್ಕೂ ತಂದಿದ್ದೀವಿ. ಅವ್ರು ಯಾರು ಇದ್ರ ಮೇಲೆ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ನೀರು ಹೋದರೆ ಹೋಗಲಿ ಅಂತಾರೆ. ಅದು ಯಾವಾಗೋ ತುಂಬೋದಾಗ ಅವ್ರಿಗೆ ಇಷ್ಟ ಬಂದಾಗ ಆಫ್ ಮಾಡ್ತಾರೆ, ಇಷ್ಟ
ಬಂದಾಗ ಆನ್ ಮಾಡಿಕೊಂಡು ಆಗ್ತಾಯಿದೆ. ಈ ಥರ ಇದೇನಾಗಿದೆ ಮೇನ್ ರೋಡ್ ಆಗಿದೆ. 3ನೇ ವಾರ್ಡು 2ನೇ ವಾರ್ಡ್ ಮಧ್ಯದಲ್ಲಿ ಬರುತ್ತೆ. ಇದು ಮೇನ್ ರೋಡ್ ಆಗಿರೋದ್ರಿಂದ ಜನ ಜಾಸ್ತಿ ಓಡಾಡುತ್ತೆ. ಗಾಡಿಗಳು ಜನರು ಓಡಾಡೋದು, ಪಕ್ಕದಲ್ಲಿ ಕಾಲೇಜ್ ಇದೆ, ಬ್ಯಾಂಕ್ ಇದೆ. ಇದು ಬಂದುಬಿಟ್ಟು ಸೆಂಟ್ರ್ ಸಿಟಿಯಲ್ಲಿದೆ. ಆದ್ದರಿಂದ ಈ ನೀರು ಆಚೆ ಬರೋದ್ರಿಂದ ಸ್ಮೆಲ್ಲು ಮತ್ತು ರೋಗಗಳು ಎಲ್ಲ ಹರಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ನೋಡಿ ಇದನ್ನೇನು ರಿಪೇರಿ ಮಾಡಬೇಕೋ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಈ ವಾರ್ಡಿನ ಸಮಸ್ಯೆಗಳು ಎಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ನೋಡಿ, ಇದೇನು ತೇಪೆಗಳ ಎಂದು ಹುಬ್ಬೇರಿಸಬೇಡಿ. ಯಾಕೆಂದ್ರೆ ಈ ಖಾಲಿಯಾಗಿ ಕಾಣಿಸುತ್ತಿರುವ ಜಾಗದಲ್ಲಿ ಸ್ವಲ್ಪ ಜಾಗ ನಗರಸಭೆಗೆ ಸೇರಿದ್ರೆ ಉಳಿದ ಜಾಗ CSI ಆಸ್ಪತ್ರೆಗೆ ಸೇರಿದೆ. ನಗರಸಭೆಯ ಜಾಗ ಎಷ್ಟಿದೆ ಎಂಬುದನ್ನ ಸರ್ವೆ ಮಾಡಿಸಿ ಅದಕ್ಕೆ ಬೇಲಿ ಹಾಕಿ ನಗರಸಭೆ ಆಸ್ತಿಯನ್ನ ಉಳಿಸುವ ಪ್ರಯತ್ನ ಮಾಡಲು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಸಮಯವೇ ಇಲ್ಲವಾಗಿದೆ. ರಸ್ತೆ ಪಕ್ಕ ತಳ್ಳುವ ಗಾಡಿ ಇಟ್ಟುಕೊಂಡು ಜೀವನ ಮಾಡುವವರ ಮೇಲೆ ದರ್ಪ ತೋರುವ ನಗರಸಭೆಯ ಅಧಿಕಾರಿಗಳು ತಮ್ಮದೇ ಆಸ್ತಿಯ ರಕ್ಷಣೆ ಮಾಡಲು ಮಾತ್ರ ಮುಂದಾಗದಿರುವುದು ವಿಪರ್ಯಾಸವೇ ಸರಿ. ನೀರಿನ ಸಮಸ್ಯೆ ಇಲ್ಲ. ಜಕ್ಕಲಮಡುಗು ಜಲಾಶಯದ ನೀರು ಬರುತ್ತಿರುವ ಕಾರಣ ನೀರಿನ ಸಮಸ್ಯೆ ಈ ವಾರ್ಡ್ಗೆ ಕಾಡುತ್ತಿಲ್ಲ. ಆದರೆ ಕಸದ ವಾಹನ ಬಂದರೂ ಕಸದ ಸಮಸ್ಯೆಗೆ ಮಾತ್ರ ಇಲ್ಲಿ ಪರಿಹಾರ ಸಿಕ್ಕಿಲ್ಲ. ಮಳೆ ಬಂದಾಗ ದರ್ಗಾ ಮೊಹಲ್ಲಾ ಹಿಂಭಾಗದಲ್ಲಿರುವ ಮನೆಗಳಿಗೆ ನೀರು ನುಗ್ಗುವ ಸಮಸ್ಯೆ ನಿವಾರಣೆ ಮಾಡಲು ರಾಷ್ಟ್ರೀಯ ಹೆದ್ದಾರಿಯೇ ಕಾರಣ ಎನ್ನುತ್ತಾರೆ ಈ ವಾರ್ಡಿನ ನಿವಾಸಿಗಳು. ಇಲ್ಲಿ ಮೇನ್ ಸಮಸ್ಯೆ ಏನಿದೆ ಅಂದರೆ ಒಂದು ದೊಡ್ಡ ಡ್ರೈನ್ ಬರುತ್ತೆ. ನಿಮಾಕಲ್ ಕುಂಟೆಯಿಂದ ಕನೆಕ್ಟ್ ಆಗಿಬಿಟ್ಟು ಹಿಂಗೆ ಹಾದು ಹೋಗುತ್ತೆ. ನಮ್ಮ 3ನೇ ವಾರ್ಡಿಂದ ಹೋಗುತ್ತೆ ಡ್ರೈನು. ಪ್ರತಿ ವರ್ಷ ಮಳೆ ಬಂದಾಗೆಲ್ಲ ತುಂಬಿಕೊಂಡು ಅದು ದರ್ಗಾ ಮೊಹಲ್ಲಾ ಮೇನ್ ರೋಡಲ್ಲೆಲ್ಲ ತುಂಬಿಕೊಂಡು ಭಾರಿ ಸಮಸ್ಯೆ ಆಗಿಬಿಟ್ಟಿದೆ. ಅದನ್ನು ಎಷ್ಟು ಬಾರಿ ನಗರಸಭೆಗೆ ಎಷ್ಟು ಸತಿ ಹೇಳಿದ್ರು ಅವರು ಏನೂ ಕ್ರಮ ತಗೊಂಡಿಲ್ಲ. ಅದು ನಮ್ಮ ಮಾಜಿ ಲಾಸ್ಟ್ ಟೈಮ್ ಅಧ್ಯಕ್ಷರಿದ್ದಾಗ ಅವರು ಒಂದು 4 ಪೈಪ್ ಹಾಕ್ಸ್ಕೊಟ್ಟಿದ್ರು ಅದು ನೀರು ಹೋಗೋಕ್ಕೆ. ಅದು ಡ್ರೈನ್ ಬಂದುಬಿಟ್ಟು MG ರೋಡು ನ್ಯಾಷನಲ್ ಹೈವೇ ಅವ್ರಿಗೆ ಬರುತ್ತೆ. ಏನು ಕೆಲಸ ಮಾಡೋಕ್ಕೂ ನ್ಯಾಷನಲ್ ಹೈವೇ ಅವ್ರದ್ದು ಒಂದು ಅಡ್ಡಿ ಇದೆ. ಅದಕ್ಕೆ ಒಂದು ಕಲ್ವರ್ಟ್ ಮಾಡಬೇಕು. ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ, ಎಲ್ಲ ಇಂಜಿನಿಯರ್ಗೆ ಎಲ್ಲ ಮಾತಾಡಿದ್ರು. ಅದು ಏನು ಸಮಸ್ಯೆ ಇವಾಗವರೆಗೂ ಪರಿಹಾರ ಆಗಿಲ್ಲ. ಮೇಯ್ನ್ ಏನಂದರೆ ನಮ್ಮ ಸೊಂದಿಗಳೆಲ್ಲ ಸ್ಲಮ್ ಇರೋದ್ರಿಂದ ಚರಂಡಿಗಳ ಮೇಲೆಲ್ಲ ಸ್ವಲ್ಪ ಜನ ಮೆಟ್ಲು ಅದೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಚರಂಡಿಗಳು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆದರೂ ಸ್ವಲ್ಪ ಸ್ಲಮ್ ಇರೋದ್ರಿಂದ ಇಲ್ಲಿ ಕಸ ಎಲ್ಲ ತೊಗೊಂಬಂದು ಹಾಕ್ತಾಯಿದ್ದಾರೆ. ಮನೆ ಕಸ ತೊಗೊಳಕ್ಕೂ ಒಬ್ರು ಹೋಗ್ತಾರೆ. ಮತ್ತು ಮನೆ ಕಸ ತೊಗೊಂಡಾದ್ಮೇಲೆ ಆಟೋ ಅವ್ರದ್ದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಟೋ ಅವರು ಬಂದು ಹಸಿ ಕಸ ಒಣ ಕಸ ಅಂತ ಮಾಡಿದ್ದಾರೆ. ಅದೆರಡೂ ತೊಗೊಳ್ಬೇಕು ಅಂತ ಮಾಡಿದ್ದಾರೆ. ಅದು ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಆದರೂ ಜನ ಹಸಿ ಕಸ ಒಣ ಕಸ ಕೊಡ್ತಾ ಇಲ್ಲ. ಅದು ಒಂದು ಸಮಸ್ಯೆ ಇದೆ. ಇದಕ್ಕೆ ಕಾರಣ ಹೆದ್ದಾರಿ ಪ್ರಾಧಿಕಾರದ ಅನುಮತಿ ಇಲ್ಲದೆ ಹೆದ್ದಾರಿ ಅಗೆಯುವಂತಿಲ್ಲ. ಹೆದ್ದಾರಿ ಅಗೆದು ಮೋರಿ ನಿರ್ಮಾಣ ಮಾಡದೆ ಈ ವಾರ್ಡಿನ ಸಮಸ್ಯೆ ಪರಿಹಾರವಾಗಲ್ಲ. ಹಾಗಾಗಿಯೇ ರಾಷ್ಟ್ರೀಯ ಹೆದ್ದಾರಿಯನ್ನ ಪರಿವರ್ತನೆ ಮಾಡಬೇಕು ಎಂಬ ಒತ್ತಾಯವಿದೆ. ನಿಮಾಕಲಕುಂಟೆಯಿಂದ ಬರುವ ತ್ಯಾಜ್ಯ ನೀರು ಮುಂದೆ ಸಾಗಲು ಮಾರ್ಗವಿಲ್ಲದೆ ಇಲ್ಲಿನ ಮನೆಗಳಿಗೆ ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಈಗಲಾದರೂ ಕ್ರಮ ಜರುಗಿಸಬೇಕು. ನಮ್ಮ ಜನ ನಮಗೆ ಸಹಾಯ ಮಾಡಿದ್ರೆ ಆ ಡ್ರಮ್ ಎಲ್ಲ ಇರ್ತಾರಲ್ಲ ಒಂದು ಸೈಡಾಗಿ ಎಕ್ಕಿ ನಮಗೆ ಜನ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ವಾರ್ಡ್ಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿಸ್ತೀವಿ. ತಿರ್ಗಾ ಅದು ನೀರು ಬಿಡ್ತಾರಲ್ಲ, ನೀರು ಇದು ಮಾಡಬೇಕು, ದುರುಪಯೋಗ ಮಾಡಬೇಕು. ನೀರಿಗೆ ಇದು ಮಾಡಬೇಕು ಸರಿಯಾಗಿ. ಕಸ ಎಲ್ಲಿ ಹೋಗಿ ಹಾಕ್ತಾರೆ, ಅದು ಆಗಬಾರ್ದು. ಗಾಡಿ ಬರುತ್ತಲ್ಲ, ಗಾಡಿನಲ್ಲಿ ಆಗಬೇಕು. ನಮ್ಮ ವಾರ್ಡ್ ಚೆನ್ನಾಗಿರ್ಬೇಕಂದ್ರೆ ನಮಗೆ ಜನಗಳು ಸಹಾಯ ಮಾಡಿಸ್ಬೇಕು. ಸಹಕಾರ ಮಾಡಿಸ್ಬೇಕು. ಇದು ಕಸದ ಗಾಡಿ ಬರುತ್ತೆ. ನಮ್ಮ ಜನಗಳು ಆ ಗಾಡಿ ಬರುವಾಗ ಹೋಗಿ ಅದರಲ್ಲಿ ಕಸ ಆಗಬೇಕು. ಎಲ್ಲಾದರೂ ಬಿಸಾಕಬಾರ್ದು. ಅದು ಅದರಲ್ಲಿ ಸೊಳ್ಳೆ ಬರುತ್ತೆ, ನಮಗೆ ಇದಾಗೋದಲ್ಲ. ಅದಕ್ಕೆ ಅದೆಲ್ಲ ಮಾಡಿಸ್ಬಾರ್ದು. ಚರಂಡಿನಲ್ಲಿ ಕಸ ಹಾಕ್ತಾರೆ, ಅದೆಲ್ಲ ಆಗಬಾರ್ದು. ಇದು ಪೈಪ್ಲೈನ್ ಮಾಡಿಸಿದ್ದೀವಿ ನಾವು ಜನಕ್ಕೆ.
ನೀರು ಅನುಕೂಲ ಮಾಡಿಸಿದ್ದೀವಿ. ಎಲ್ಲರಿಗೂ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಸರ್. ಅದು ಖಾತೆ ಎಲ್ಲ ಮಾಡಿಸ್ಕೊಟ್ಟಿದ್ವಿ ನಾವು ಜನಗಳಿಗೆ. ಈ ಖಾತೆ ಎಲ್ಲ ಮಾಡಿಸಿದ್ವಿ. 20-25 ಖಾತೆ ಮಾಡಿಸ್ಕೊಡ್ಸಿದ್ದೀವಿ ಎಲ್ಲ ಜನಕ್ಕೆ. ಇನ್ನು ಈ ವಾರ್ಡಿನಲ್ಲಿ ಕೊಳಚೆ ಪ್ರದೇಶ ಇರುವುದರಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಸುಮಾರು 30ಕ್ಕೂ ಹೆಚ್ಚು ಮನೆಗಳು ಈ ವಾರ್ಡ್ಗೆ ಮಂಜೂರಾಗಿದ್ದು, ನಿವೇಶನ ಇದ್ದು ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಮನೆ ನೆರವು ಸಿಗುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಮನೆ ಮತ್ತು ನೀರಿನ ಸಮಸ್ಯೆ ಇಲ್ಲದ ಈ ವಾರ್ಡಿನಲ್ಲಿ ಇರುವ ರಸ್ತೆಗಳು ಸುಸಜ್ಜಿತವಾಗಿವೆ. ಎಲ್ಲ ರಸ್ತೆಗಳು ಸಿಸಿ ರಸ್ತೆಗಳಾಗಿದ್ದು ಚರಂಡಿಗಳ ಸಮಸ್ಯೆ ತೀವ್ರವಾಗಿದೆ. ಒತ್ತುವರಿ ಎಂಬುದು ಈ ವಾರ್ಡಿನಲ್ಲಿ ತೀವ್ರವಾಗಿಯೇ ಇದ್ದು ಅದು ಬಹಿರಂಗವಾಗುತ್ತಿಲ್ಲ ಅಷ್ಟೇ. ಎಂಜಿ ರಸ್ತೆಗೆ ಹೊಂದಿಕೊಂಡಿರುವ ಮತ್ತು ನಗರದ ಹೃದಯ ಭಾಗದಲ್ಲಿ ಈ ವಾರ್ಡ್ ಇದ್ದರೂ ಕೊಳಚೆ ಪ್ರದೇಶದಿಂದಲೇ ಆವೃತವಾಗಿರುವುದು ಈ ವಾರ್ಡಿನ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎನ್ನಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 3ನೇ ವಾರ್ಡಿನ ಸಮಸ್ಯೆಗಳನ್ನು. ಈ ವಾರ್ಡ್ ನಗರದ ಹೃದಯ ಭಾಗದಲ್ಲಿದೆ. ಅಷ್ಟೇ ಅಲ್ಲ, ಈ ವಾರ್ಡಿಗೆ ಹೊಂದಿಕೊಂಡಂತೆ ಎಂಜಿ ರಸ್ತೆ ಹಾದು ಹೋಗಿದೆ. ಈ ಹೆದ್ದಾರಿ ಹಾದು ಹೋಗಿರುವುದೇ ಈ ವಾರ್ಡಿಗೆ ಶಾಪವಾಗಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಕಾರಣ, ಚರಂಡಿ ನೀರು ಹಾದು ಹೋಗಲು ಇಲ್ಲಿ ಮೋರಿ ನಿರ್ಮಿಸಬೇಕಿದ್ದು, ಮೋರಿ ನಿರ್ಮಿಸಲು ಹೆದ್ದಾರಿ ಪ್ರಾಧಿಕಾರ ಅನುಮತಿ ನೀಡದ ಕಾರಣ ಚರಂಡಿ ನೀರು ಇಲ್ಲಿನ ಮನೆಗಳಿಗೆ ನುಗ್ಗಿ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಇನ್ನು ಚರಂಡಿಗಳಲ್ಲಿ ಮಣ್ಣು ತುಂಬಿಕೊಂಡಿರುವ ಕಾರಣ ನಿಂತಲ್ಲೇ ನಿಂತಿರುವ ತ್ಯಾಜ್ಯ ನೀರು ದುರ್ವಾಸನೆ ಬೀರುತ್ತಿದೆ. ಇನ್ನು ಕಿರಿದಾದ ರಸ್ತೆಗಳಲ್ಲಿ ಜನರು ನೀರಿನ ಡ್ರಮ್ಗಳನ್ನು ಇಟ್ಟು ಮತ್ತಷ್ಟು ಕಿರಿದು ಮಾಡಿದ್ದಾರೆ ಎಂಬ ಆರೋಪಗಳಿವೆ. ಒಟ್ನಲ್ಲಿ ಇದೊಂದು ಸಮಸ್ಯೆಗಳ ಆಗರವಾಗಿದೆ. ಈ ಸಮಸ್ಯೆಗಳ ಪರಿಹಾರಕ್ಕೆ ನಿಮ್ಮ ಸಿಟಿವಿ ನ್ಯೂಸ್ ಶ್ರಮಿಸಲಿದೆ ಎಂದು ಹೇಳುತ್ತಾ ಇವತ್ತಿನ ವಾರ್ಡ್ ಪ್ರಾಬ್ಲಮ್ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡಿನ ಸಮಸ್ಯೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.